ಜೈ ಶ್ರೀ ಮಾತಾಜಿ. ಶ್ರೀ ಮಾತಾಜಿಯವರ ವಾಣಿಯನ್ನು ನೆನಪು ಮಾಡೋಣ. ನಾನು ಸೆಂಟರ್ನಲ್ಲಿ ಸಾಮೂಹಿಕ ಧ್ಯಾನದಲ್ಲಿ ಯಾವಾಗಲೂ ನಿಮ್ಮ ಮುಂದೆಯೇ ಕುಳಿತಿರುತ್ತೇನೆ. ನೀವು ಯಾವಾಗ ಕರೆದರೂ ನಾನು ನಿಮ್ಮ ಮುಂದೆ ಶಂಖ, ಚಕ್ರ, ಗದಾ, ಪದ್ಮದೊಂದಿಗೆ ಪ್ರಸ್ತುತಳಾಗುತ್ತೇನೆ. ಹಾಗಿರುವಾಗ ಧ್ಯಾನದ ಮೊದಲು ಶ್ರೀ ಮಾತಾಜಿಯ ಅವರ ಮುಖಕಮಲವನ್ನು ಅತ್ಯಂತ ಭಕ್ತಿಯಿಂದ, ಪ್ರೀತಿಯಿಂದ 1 ನಿಮಿಷ ನೋಡುತ್ತಾ ನಮಸ್ಕರಿಸೋಣ. ಈಗ ಬಂಧನ, ಎರಡೂ ಕೈಗಳನ್ನು ಅವರ ಮುಂದೆ ಚಾಚಿ ನಿಧಾನವಾಗಿ ಕಣ್ಣು ಮುಚ್ಚಿ ಶ್ರೀ ಮಾತಾಜಿಯಲ್ಲಿ ಪ್ರಾರ್ಥಿಸೋಣ. ಅಮ್ಮ, ನಿಮ್ಮ ಪರಮ ಕೃಪೆಯಿಂದ ಇಂದು ನಮ್ಮಲ್ಲಿ ಸಾಮೂಹಿಕ ಧ್ಯಾನ ಮಾಡಿಸಿರಿ. ಮಹಾಮಂತ್ರ. ಓಂ ತ್ವಮೇವ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ಮಹಾಸರಸ್ವತಿ ಮಹಾಕಾಳಿ ತ್ರಿಗುಣಾತ್ಮಿಕಾ ಕುಂಡಲಿನಿ ಸಾಕ್ಷಾತ್ ಶ್ರೀ ಆದಿಶಕ್ತಿ ಮಾತಾಜಿ ಶ್ರೀ ನಿರ್ಮಲಾ ದೇವಿಯೇ ನಮೋ ನಮಃ. ಓಂ ತ್ವಮೇವ ಸಾಕ್ಷಾತ್ ಶ್ರೀ ಕಲ್ಕಿ ಸಾಕ್ಷಾತ್ ಶ್ರೀ ಆದಿಶಕ್ತಿ ಮಾತಾಜಿ ಶ್ರೀ ನಿರ್ಮಲಾ ದೇವಿಯೇ ನಮೋ ನಮಃ. ಓಂ ತ್ವಮೇವ ಸಾಕ್ಷಾತ್ ಶ್ರೀ ಕಲ್ಕಿ ಸಾಕ್ಷಾತ್ ಶ್ರೀ ಸಹಸ್ರಾರ ಸ್ವಾಮಿನಿ ಮೋಕ್ಷಪ್ರದಾಯಿನಿ ಮಾತಾಜಿ ಶ್ರೀ ನಿರ್ಮಲಾ ದೇವಿಯೇ ನಮೋ ನಮಃ. ಶ್ರೀ ಗಣೇಶ್ ಮಂತ್ರ. ಓಂ ತ್ವಮೇವ ಸಾಕ್ಷಾತ್ ಶ್ರೀ ಗಣೇಶ ಸಾಕ್ಷಾತ್ ಶ್ರೀ ಆದಿಶಕ್ತಿ ಮಾತಾಜಿ ಶ್ರೀ ನಿರ್ಮಲಾ ದೇವಿಯೇ ನಮೋ ನಮಃ.
ಈಗ ಎಡನಾಡಿಯ ಸಂತುಲನೆಗೆ ಚಿತ್ತಸಹಸ್ರಾರದಲ್ಲಿ ಮತ್ತು ಎಡನಾಡಿಯಲ್ಲಿ ಹಾಗೂ ಎರಡು ಕೈಗಳಲ್ಲಿ ಇಡೋಣ. ಇದನ್ನು ನಾವು ಮೌನವಾಗಿ ಚಿತ್ತದ ಮೂಲಕ ಅನುಭವಿಸೋಣ. ಎಡಗೈ ಶ್ರೀ ಮಾತಾಜಿಯ ಮುಂದೆ, ಬಲಗೈ ಭೂಮಾತೆಯ ಮೇಲೆ. ಮೌನ. ಶ್ರೀಮಾತೆಯಿಂದ ಹರಿದು ಬಂದ ಚೈತನ್ಯ ನಮ್ಮ ಎಡಗೈ ಮೂಲಕ ಸೂಕ್ಷ್ಮ ಶರೀರವನ್ನು ಸೇರಿ ಎಡನಾಡಿಯ ಬಾಧೆಯನ್ನು ಹೀರಿ ವಿಶುದ್ಧಿಯಿಂದ ಹಾದು ಬಲಗೈ ಮೂಲಕ ಭೂತತ್ವದಲ್ಲಿ ಲೀನವಾಗುವುದನ್ನು ನಾವು ಅನುಭವಿಸೋಣ. ಈಗ ಪಿಂಗಳ ನಾಡಿ, ಬಲಗೈ ಶ್ರೀಮಾತೆಯ ಮುಂದೆ, ಎಡಗೈ ಆಕಾಶದ ಕಡೆಗೆ. ಈಗ ನಮ್ಮ ಚಿತ್ತ ಸಹಸ್ರಾರ, ಪಿಂಗಳ ನಾಡಿ ಹಾಗೂ ಎರಡು ಕೈಗಳಲ್ಲಿ ಇಡಬೇಕು. ಮೌನವಾಗಿ ಶ್ರೀಮಾತೆಯಿಂದ ಹರಿದು ಬರುವ ಚೈತನ್ಯ ನಮ್ಮ ಬಲಗೈ ಮೂಲಕ ಸೂಕ್ಷ್ಮ ಶರೀರವನ್ನು ಸೇರಿ ಪಿಂಗಳ ನಾಡಿಯ ಬಾಧೆಗಳನ್ನು ಹೀರಿ ವಿಶುದ್ಧಿ ಚಕ್ರದ ಮೂಲಕ ಎಡಗೈಯಿಂದ ಆಕಾಶ ತತ್ವವನ್ನು ಸೇರುವುದು. ಈಗ ಸುಷುಮ್ನ ನಾಡಿಗೆ ಎರಡು ಕೈಗಳನ್ನು ಶ್ರೀಮಾತೆಯ ಎದುರು ಚಿತ್ತ ಸುಷುಮ್ನ ನಾಡಿಯಲ್ಲಿ ಮೂಲಾಧಾರ ಚಕ್ರದಿಂದ ಸಹಸ್ರಾರ ತನಕ ಇಡಬೇಕು. ಈಗ ಶ್ರೀಮಾತೆಯವರಿಂದ ಹರಿದು ಬರುವ ಚೈತನ್ಯ ಲಹರಿಗಳು ಎರಡೂ ಕೈಗಳ ಮೂಲಕ ಸೂಕ್ಷ್ಮ ಶರೀರವನ್ನು ಸೇರಿ ಸುಷುಮ್ನ ನಾಡಿಯ ಬಾಧೆಯನ್ನು ಹೀರಿ ಮೂಲಾಧಾರ ಚಕ್ರ ಹಾಗೂ ಸಹಸ್ರಾರದಿಂದ ಹೊರಗೆ ಹೋಗಿ ಪಂಚತತ್ವವನ್ನು ಸೇರುವುದು, ಅದರ ಅನುಭವವನ್ನು ಮಾಡೋಣ. ಈಗ ಮೂಲಾಧಾರ ಚಕ್ರದ ಶುದ್ಧೀಕರಣ. ಎಡಗೈ ಶ್ರೀಮಾತೆಯ ಮುಂದೆ, ಬಲಗೈ ಭೂಮಾತೆಯ ಮೇಲೆ. ಚೈತನ್ಯವು ಎಡಗೈಯಿಂದ ಒಳಗೆ ಬಂದು ಮೂಲಾಧಾರ ಚಕ್ರದ ಬಾಧೆಗಳನ್ನು ಹೀರಿ ಬಲಗೈಯಿಂದ ಭೂತತ್ವದಲ್ಲಿ ಇಳಿಯುವುದು.
ಈಗ ಬಲ ಮೂಲಾಧಾರ, ಎಡಗೈ ಭೂಮಿಯ ಮೇಲೆ, ಬಲಗೈ ಶ್ರೀಮಾತೆಯ ಎದುರು. ಈಗ ಚೈತನ್ಯ ನಮ್ಮ ಬಲ ಮೂಲಾಧಾರ ಚಕ್ರದ ಬಾಧೆಗಳನ್ನು ಹೀರಿ ಎಡಗೈಯಿಂದ ಭೂತತ್ವದಲ್ಲಿ ಇಳಿಯುವುದನ್ನು ಮೌನವಾಗಿ ಅನುಭವಿಸಬೇಕು. ಈಗ ಸ್ವಾಧಿಷ್ಠಾನದ ಚಕ್ರದ ಶುದ್ಧೀಕರಣ ಸ್ವಲ್ಪ ವಿಸ್ತಾರವಾಗಿ ಹೇಳೋಣ. ಇದು ನಮ್ಮ ಸೂಕ್ಷ್ಮ ಶರೀರದ 2ನೇ ಚಕ್ರವಾಗಿದೆ. ಈಗ ಚಿತ್ತವನ್ನು ಈ ಚಕ್ರದಲ್ಲಿ ಇಡೋಣ. ಈ ಚಕ್ರವು 6 ನಾಡಿಗಳನ್ನು ಹೊಂದಿದೆ. ಇದನ್ನು 6 ಎಸಳುಗಳು ಅಥವಾ ದಳಗಳು ಎನ್ನುತ್ತೇವೆ. ಇದರ 6 ಗುಣಗಳು: ಶುದ್ಧ ಜ್ಞಾನ 1, ಅಂದರೆ ಪರಮಾತ್ಮನ ಅರಿವು. 2ನೇದು ಕ್ರಿಯೇಟಿವಿಟಿ, ಅಂದರೆ ಸೃಜನಾತ್ಮಕ ಶಕ್ತಿ, ಚಿತ್ರಕಲೆ, ಸಂಗೀತ, ನಾಟ್ಯ, ವಾದನ ಇತ್ಯಾದಿ ಇತ್ಯಾದಿ. 3ನೇದು ಸೃಷ್ಟಿಯ ಸೌಂದರ್ಯತೆಯ ಅನುಭವ. 4ನೇದು ಇಲ್ಲಿ ಶಕ್ತಿ ಉತ್ಪನ್ನವಾಗಿ ನಮ್ಮನ್ನು ನಿರ್ವಿಚಾರತೆಯ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಆಗ ಸಹಜಯೋಗಿ ಸಾಮೂಹಿಕ ಚೇತನದ ಒಂದು ರಚನಾತ್ಮಕ ಸಾಧನೆಯಾಗುತ್ತಾನೆ, ಡಿವೈನ್ ಇನ್ಸ್ಟ್ರುಮೆಂಟ್. 5ನೇದು ಕೊಬ್ಬಿನ ಪದಾರ್ಥವನ್ನು ಮಿದುಳಿಗೆ ಕಳಿಸುತ್ತದೆ. 6ನೇದು ನಮ್ಮ ಆಲೋಚನೆ ಮತ್ತು ಯೋಜನೆಗಳನ್ನು ಮಿತಿಯಲ್ಲಿಡುತ್ತದೆ. ಸ್ವಾಧಿಷ್ಠಾನ ಚಕ್ರವು ನಾಭಿ ಚಕ್ರಕ್ಕೆ ಸುತ್ತು ಹಾಕುವಾಗ ನಾಭಿ ಚಕ್ರದ ಸುತ್ತಲೂ ಇರುವ ಭವಸಾಗರದಲ್ಲಿರುವ 10 ಗುರುಗಳ ಸ್ಥಾನಗಳ ಮೂಲಕ ಹಾದು ಹೋಗುವಾಗ ನಮಗೆ ಧರ್ಮಶಕ್ತಿಯನ್ನು ನೀಡುತ್ತದೆ. ಕುಂಡಲಿನಿ ಶಕ್ತಿಯು ಮೊದಲು ನಾಭಿಚಕ್ರಕ್ಕೆ ಹೋಗಿ ಆನಂತರ ಸ್ವಾಧಿಷ್ಠಾನಕ್ಕೆ ಬರುವಾಗ ಸ್ವಾಧಿಷ್ಠಾನ ಮತ್ತು ಭವಸಾಗರವನ್ನು ಚೈತನ್ಯಮಯವಾಗಿ ಮಾಡುತ್ತದೆ ಮತ್ತು ಪುನಃ ನಾಭಿಚಕ್ರಕ್ಕೆ ಹೋಗಿ ಅಲ್ಲಿಂದ ಊರ್ಧ್ವಮುಖವಾಗಿ ಮೇಲಕ್ಕೇರಿ ಸಹಸ್ರಾರವನ್ನು ತಲುಪುತ್ತದೆ. ಈಗ ಕ್ರಿಯೆ ಮಾಡೋಣ. ಎಡ ಸ್ವಾಧಿಷ್ಠಾನದ ಶುದ್ಧೀಕರಣ. ಚಿತ್ತ ಎಡ ಸ್ವಾಧಿಷ್ಠಾನದಲ್ಲಿ, ಎಡಗೈ ಶ್ರೀ ಮಾತಾಜಿಯ ಮುಂದೆ, ಬಲಗೈ ಎಡ ಸ್ವಾಧಿಷ್ಠಾನದ ಮೇಲೆ ಇಡೋಣ. ಈಗ ಮಂತ್ರ ಹೇಳೋಣ. ಶ್ರೀ ನಿರ್ಮಲಾ ವಿದ್ಯಾ, ಶ್ರೀ ಶುದ್ಧ ಇಚ್ಛಾ. ಮಂತ್ರ: ಓಂ ತ್ವಮೇವ ಸಾಕ್ಷಾತ್ ಶ್ರೀ ನಿರ್ಮಲ ವಿದ್ಯಾ ಸಾಕ್ಷಾತ್ ಶ್ರೀ ಆದಿಶಕ್ತಿ ಮಾತಾಜಿ ಶ್ರೀ ನಿರ್ಮಲಾ ದೇವ್ಯೈ ನಮೋ ನಮಃ.
त्वमेव साक्षात् श्री शुद्ध इच्छा साक्षात् श्री आदिशक्ति माताजी श्री निर्मला देव्यै नमो नमः. ಒಂದು ನಿಮಿಷ ಧ್ಯಾನ ಮಾಡೋಣ. ಈಗ ರಾಕ್ಷಸ ಆತ್ಮಗಳ ಬಾಧೆ ಬಲ ಮೂಲಾಧಾರ ಚಕ್ರದಿಂದ ಒಳಗೆ ಪ್ರವೇಶಿಸುತ್ತದೆ. ಅದನ್ನು ನಿವಾರಣೆ ಮಾಡಿದೆವು. ಈಗ ಎಡ ಸ್ವಾಧಿಷ್ಠಾನದ ಮೂಲಕ ಭೂತಾತ್ಮಗಳ ಬಾಧೆ ಒಳಗೆ ಹೊಕ್ಕುತ್ತದೆ. ಅದರ ನಿವಾರಣೆಗೆ ನಾವೊಂದು 2 ಮಾತುಗಳನ್ನು ಜೋರಾಗಿ ದೃಢ ವಿಶ್ವಾಸದಿಂದ ಉಚ್ಚರಿಸಬೇಕು. ಮೂರು ಸಲ ಉಚ್ಚರಿಸಬೇಕು. ಸಾಕ್ಷಾತ್ ಆದಿಶಕ್ತಿ ಶ್ರೀ ಮಾತಾಜಿ ನಿರ್ಮಲಾ ದೇವಿಯ ನಾಮವನ್ನು ಉಚ್ಚರಿಸುತ್ತಾ ನಾವು ಅಪ್ಪಣೆ ಮಾಡುತ್ತಿದ್ದೇವೆ. ಏನೆಂದರೆ, ನಮ್ಮಲ್ಲಿರುವ ದುಷ್ಟಶಕ್ತಿಗಳೇ, ನೀವು ನಮ್ಮನ್ನು ಬಿಟ್ಟು ನರಕಕ್ಕೆ ತೊಲಗಿ. ಸಾಕ್ಷಾತ್ ಆದಿಶಕ್ತಿ ಶ್ರೀ ಮಾತಾಜಿ ನಿರ್ಮಲಾ ದೇವಿಯ ನಾಮವನ್ನು ಉಚ್ಚರಿಸುತ್ತಾ ನಾವು ಅಪ್ಪಣೆ ಮಾಡುತ್ತಿದ್ದೇವೇನೆಂದರೆ, ನಮ್ಮಲ್ಲಿರುವ ದುಷ್ಟಶಕ್ತಿಗಳೇ, ನೀವು ನಮ್ಮನ್ನು ಬಿಟ್ಟು ನರಕಕ್ಕೆ ತೊಲಗಿ. ಸಾಕ್ಷಾತ್ ಶ್ರೀ ಮಾತಾಜಿ ನಿರ್ಮಲಾ ದೇವಿಯ ನಾಮವನ್ನು ಉಚ್ಚರಿಸುತ್ತಾ ನಾವು ಅಪ್ಪಣೆ ಮಾಡುತ್ತಿದ್ದೇವೆನೆಂದರೆ, ನಮ್ಮಲ್ಲಿರುವ ದುಷ್ಟಶಕ್ತಿಗಳೇ, ನೀವು ನಮ್ಮನ್ನು ಬಿಟ್ಟು ನರಕಕ್ಕೆ ತೊಲಗಿ. ಈಗ 1 ನಿಮಿಷ ಧ್ಯಾನ ಮಾಡೋಣ. ಈಗ ಬಲ ಮತ್ತು ಮಧ್ಯ ಸ್ವಾಧಿಷ್ಠಾನ ಒಟ್ಟಿಗೆ ಇಲ್ಲಿ ಚಿತ್ತವಿಡೋಣ. ಇದರ ಮೇಲೆ ಎಡಗೈ ಇಡಬೇಕು ಮತ್ತು ಬಲಗೈ ಶ್ರೀಮಾತೆಯ ಮುಂದೆ. ಇಲ್ಲಿಯ ಮಂತ್ರ ಶ್ರೀ ಬ್ರಹ್ಮದೇವ ಸರಸ್ವತಿ, ಶ್ರೀ ಹಜರತ್ ಅಲಿ ಫಾತಿಮಾ, ಶ್ರೀ ಹಿಮಾಲಯ, ಶ್ರೀ ನಿರ್ಮಲ ಚಿತ್ತ. ಮಂತ್ರ ಹೇಳೋಣ. त्वमेव साक्षात् श्री ब्रह्मदेव सरस्वती साक्षात् श्री आदिशक्ति माताजी श्री निर्मला देव्यै नमो नमः. त्वमेव साक्षात् श्री हजरत अली फातिमा साक्षात् श्री आदिशक्ति माताजी श्री निर्मला देव्यै नमो नमः.
त्वमेव साक्षात् श्री हिमालया साक्षात् श्री आदिशक्ति माताजी श्री निर्मला देव्यै नमो नमः. त्वमेव साक्षात् श्री निर्मलचित्ता साक्षात् श्री आदिशक्ति माताजी श्री निर्मला देव्यै नमो नमः. ಇಲ್ಲಿ ಮಾತಾಜಿಯನ್ನು ಪ್ರಾರ್ಥಿಸೋಣ. ಪರಮಪೂಜ್ಯ ಶ್ರೀ ಮಾತಾಜಿ, ನಿಮ್ಮ ಪರಮ ಕೃಪೆಯಿಂದ ನಮ್ಮಲ್ಲಿ ಬರುತ್ತಿರುವ ಎಲ್ಲ ಆಲೋಚನೆಗಳನ್ನು, ಸಂದೇಹಗಳನ್ನು ನಿವಾರಿಸಿ ಮತ್ತು ನಮ್ಮೊಳಗೆ ಪರಮ ಶಾಂತಿಯನ್ನು ಕರುಣಿಸಿ. ಈಗ ಇನ್ನೊಂದು ಪ್ರಾರ್ಥನೆ. ಅಮ್ಮ, ನಿಜವಾಗಿಯೂ ನೀನೇ ನಮ್ಮ ಜನನಿ ಆಗಿರುವೆ. ಸೃಷ್ಟಿಕರ್ತಳೂ ನೀನೇ, ಕರ್ತಾರಳೂ ನೀನೇ. ನಾವು ಏನನ್ನೂ ಮಾಡುವುದಿಲ್ಲ. ಈಗ ಗಾಯತ್ರಿ ಮಂತ್ರ ಹೇಳೋಣ. ಓಂ ಭೂಃ ಓಂ ಭುವಃ ಓಂ ಸ್ವಾಹ ಓಂ ಮಹಾ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ಭೂರ್ಭುವಃ ಸ್ವಾಹ ತಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋ साक्षात् श्री आदिशक्ति माताजी श्री निर्मला देव्यै नमो नमः. ಒಂದು ನಿಮಿಷ ಧ್ಯಾನ ಮಾಡೋಣ. ಇನ್ನು ನಿಧಾನವಾಗಿ ಊರ್ಧ್ವಮುಖವಾಗಿ ನಮ್ಮ ಚಿತ್ತವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು. ಈಗ ನಾಭಿ ಚಕ್ರದಲ್ಲಿ
ದೇಹಕ್ಕೆ ಮೇಲೆ ಅನಾಹತ ಚಕ್ರ, ಈಗ ವಿಶುದ್ಧಿಗೆ ಬರೋಣ. ಈಗ ಆಜ್ಞಾಕ್ಕೆ ಬರೋಣ. ಈಗ ಸಹಸ್ರಾರ. ಸಹಸ್ರಾರದಿಂದ ಚೈತನ್ಯ ಹೊರಸೂಸುವುದನ್ನು ಅನುಭವಿಸಬೇಕು. ಇಲ್ಲಿ ಶ್ರೀಚರಣದಲ್ಲಿ ಮಗ್ನರಾಗಿ ಶ್ರೀ ಮಾತಾಜಿ ಅಮೃತವಾಣಿಯನ್ನು ಆಲಿಸೋಣ. ಆನಂತರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮಸ್ಕರಿಸಿ ಬಂಧನ ಹಾಕಬೇಕು. ಜೈ ಶ್ರೀ ಮಾತಾಜಿ. ಈಗ ಅಮೃತವಾಣಿ. So this center, that is what we call the Swadhisthana center, is a center that gives you your future energy to think of your future, your planning, which gives you energy to bring forth the manifestation of the physical labor or physical exercise or physical work. This poor center has to work for one work, to convert the fat for the use of the brain. Now, if one center which has to do many other things starts doing only one work, all other things are neglected. As a result of that, you develop problems because it has to cater to your liver, to your pancreas, to your kidneys, to your spleen. And once it goes into action for one channelized work, it gets programmed for it. And then it cannot take care of these things. That's how you develop a bad liver. You develop a diabetes, kidney trouble, blood pressures. Also you develop a very serious disease called blood cancer. Now Sahajayoga can cure all these troubles. It's only physical. But it can cure even physical troubles, because if this center is brought to its normal behavior, if it is made to behave in a very normal way, you can easily cure all such diseases which come out of your overactivity, overthinking, over-imaginativeness. It's a very dangerous thing to always think about the future. For example, now we are here sitting down, we should be comfortably sitting down and talking to each other. Instead of that, now we are thinking, what am I going to go do tomorrow, or what am I going to do when I go home, how am I going to cook, what am I going to eat.
or how I'm going to take my train. All these futuristic behaviors lead you to a very funny personality. You become so futuristic that you forget the past. I met a gentleman who forgot even his own name. He forgot the name of his father, he forgot the name of his mother, and also, to the dismay of his wife, her name. And she started crying. She said, now what to do? He's forgotten everything. Now he is in a futuristic area. He just knows the future. Then he was to be pushed back again into the center. Then gradually he started remembering. Then he told me that he's chairman of one of the councils of a big district place in India. And he said, he was. He said, no, I am. I said, that's good. That's better. Now you are in that state where you say, I am. So this is what happens. And this is what's going to happen to our societies here, which is very futuristic. So to cut it down, one can try anything. You may try anything. For example, you may show pictures of the past and things like that, but that is not going to bring back the horse. It's running very fast. The only thing that can work it out is the awakening of the Kundalini. When the Kundalini awakens itself, she makes the center enlighten, and the center itself resumes its normal shape, its normal behavior, and its normal condition. Apart from that, it has got a dynamic power or manifestation that this center which looks after our attention becomes enlightened, and our attention becomes enlightened, and the attention which is enlightened becomes dynamic. In the sense now, sitting down here, you can pay attention to anyone. Just pay attention. You don't have to do anything. Just pay attention to that person, and you can find out on your fingertips what's the matter with the person. Thousands of miles he may be. When Nixon was having trouble, suddenly, I don't know, I said, find out about Nixon, how is he? And they said, he's in a terrible mess. Christ has said, your hands will speak. That's the time has come. These hands, which look so simple, but they are so intricate and so intricately built that the nerve endings are so microscopic that we cannot understand how much they can tell us, how far they can go. When the awakening takes place, you start feeling the vibrations around you, the all-pervading power which you have never felt before, through these fingertips which we neglect, we misuse them, we use them for wrong things. These fingertips themselves get enlightened, and you start feeling them. That's what I said, that you have to get your awareness which is enlightened. It's the awareness which has to manifest. And that's how you start feeling them on your fingers. It's wrong here, it's wrong there. You can see where is the problem. Now all these are related to your centers. These are 5, 6 and 7. 7 on the left and 7 on the right. So this is about your emotional side, and this is about your right. About your physical and your rational, or you can say mental side. So you can make out a person how he is by just knowing whether you are getting heat from that person, whether you are getting burning from that person, whether they are getting numb, whether they are becoming heavy. And a rapport is established with the all-pervading power which informs you, get the messages. And the messages are so correct that even if you have 10 children who are realized souls, there are many children these days are born as realized souls. We don't understand children these days, but these days they are great children, and they are born today because the time has come. This is the time of judgment time. This is the time of resurrection. This is the time about which people have described in all the scriptures. So great people are taking birth. And these children, if you tie them up and their eyes and ask them about a person who is sitting facing them,
What's the problem with this person? They will all raise the same finger. All of them will raise the same finger, even if their eyes are tied. Even if their backs are towards the person, they can just push back their hands and say. They are so good, children are so good. You see, when they put their fingers in the mouth, we sometimes think, I don't know, Freud, who might call a very half-baked person, he didn't know much about God and life and nothing at all. He was very little bit he knew. He says that this has something to God, sex. He was nothing but a sex point, and he wants everybody to be a sex point, not a human being. So this fellow, whatever he may say, but the truth is that it is nothing to do with sex. It is that they feel the heat on their fingers. They actually feel it. And that's how they put it in the mouth. The little children I've seen. We have one here who has come from England, from London. There's another one who is from here somewhere. And all of these, if you ask them, they will immediately tell, where is the catch? Which chakra is catch? Now, children, you cannot be fooled. They all tell you the same thing, that this is what is happening. So your awareness is enlightened, and your hands, which have got the sympathetic endings here, tell you. We can say that now, in our central nervous system, we can feel about others and about ourselves. Now, supposing you are sitting here and I ask you, what's the problem with you? You would say, I don't know what's the problem with me is. I don't know. But I may be able to tell you what's the problem is. If you go and see the doctor, he'll say, yes, that's the problem. How do you know? You don't have to go to any examination, for all pathological examination where all your teeth are taken out, eyes are taken out, and by the time you end up, they tell you, you are the healthiest man. You don't have to go to all these horrible things. You don't have to waste any money and try all these frustrating things. Just putting your hands, you will know about